ನಮ್ಮ ತಾಂಬಾದ ಊರು ಕಲಾವಿದರ ತವರೂರು, ಕಲೆಯ ತವರೂರು. ಆಹಾ, ಇವತ್ತ ಬಿಜಾಪುರ ಜಿಲ್ಲೆ ಒಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡುವಂತ ಕಲಾವಿದರಿಗೆ ಆಸರೆ ಆಗಿರುವಂತ ಊರು ನಮ್ಮ ತಾಂಬಾ ಊರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವೆಲ್ಲ ಕಡೆ. ಇವತ್ತ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಮ್ಮ ಹುಲಿಗಳು ಬಂದಿರಿ, ಅದು ದೊಡ್ಡ ಖುಷಿ ಇವತ್ತ. ಬಾಯವ್ವ. ಹಾ, ಇನ್ನು ಮಾತಾಡ. ಹಲೋ ಅಲ್ಲ ಹಲೋ, ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಯಾರು ಗಣಮಕ್ಳು ಹೋಗ್ಬೇಡ್ರಿ, ಅವ್ರ ಮಂದಿ ಆಟ ಸಂಬಂಧ. ನಮ್ ಹೆಣ್ಮಕ್ಳು ಇಷ್ಟು ಜನ ಬರ್ತಿರತ್ ನಾ ಕನಸು ಮನಸ್ಸು ಅನ್ಕೊಂಡಿದ್ಲಾ. ಇಷ್ಟು ಜನ ಬರ್ತಾರಂತ ಗೊತ್ತಾಗಿದ್ರೆ ಬರ್ತಿದ್ದೇ ಇಲ್ಲ. ನಮ್ ತಾಮದಾಗೂ ಇಷ್ಟು ಜನ ಆದಿರತ್ ನಾ ಅನ್ಕೊಂಡು ಇದ್ದಿದ್ಲ. ಏನು ಮಾಡೋದು, ಹೆಣ್ಮಕ್ಳು ಆಕ್ಚುಲಿ ನಮ್ ಹೆಣ್ಮಕ್ಳು ಇಷ್ಟು ಜನ ಇದ್ರಂತ ಅನ್ಕೊಂಡಿದ್ಲ. ಇಲ್ಲ ಇಷ್ಟು ಜನ ಬರ್ತಾರತ್ ನಾ ಅನ್ಕೊಂಡಿದ್ಲ. ಮತ್ತ ಹಂಗಾರ ಹೇಳ ಅವಿ, ನಮ್ಮ ಹೆಣ್ಮಕ್ಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಈಟ ನಾವು ಅವಿ ನೀ ಸ್ವಲ್ಪ ಆರಾಮ್ ಮಾತಾಡ. ಯಾಕ ಅವು ಆಕ್ಷನ್ ಏನೇನ ಮತ್ತೆ ಕಲ್ಪನೆ ಬರ್ತಾವ. ಇಲ್ಲ ಎಲ್ಲರಿಗೂ ಈಗ ಸವಾಲ್ ಇವತ್ತ ಏನದು? ಯಾರು ಬಲ ಹಾಕ್ತಾರ ಚಪ್ಪಾಳಿ ಹೊಡೆದ್ರಾಗ? ನಮ್ದು ಸ್ಟ್ರಾಂಗ್. ಮಾತು ನಮ್ದು ಹೆಣ್ಮಕ್ಳು ಯಾವತ್ತಿದ್ರು ಸ್ಟ್ರಾಂಗ್. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಎದಕ್ಕಂತಾರ? ಇದಕ್ಕೆ ಅಂತಾರ. ಎದಕ್ಕಂತಾರ? ಇದಕ್ಕೆ ಅಂತಾರ. ಎದಕ್ಕ ಅಂದ್ರೆ ನಮ್ದು ಸೌಂಡ್ ಆತರ ಇರುತ್ತಂತ. ಈ ಚಪ್ಪಾಳಿ ಹೊಡೆಸ್ ನೋಡು ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ ನಮ್ಮ ಲೇಡಿ ಟೈಗರ್ಸ್. ಅವಿ ನೀ ಟೈಗರ್ ಅಂತಿ, ಮುಂದೆ ಕುಂಚಿಗ ಅವ್ರು ಒಟ್ಟ ಹಾಡ್ಯಾವ ಅಲ್ರ ಅವ್ರ. ನಾ ಹೆಣ್ಮಕ್ಳು ಅಂದ್ರೆ ಎಲ್ಲರಿಗೆ ಹೇಳಿದ್ದು. ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಾ ಕೇಳಲಿಕ್ಕೂ ಹಾ ಕೇಳೋಕಿನ ಮುಂಚೆ ಹಾ ಬೇಕಾದಿರ್ಲಿ ಅದ. ಇದಕ್ಕಂತಾರ ದೋಸ್ತಿ ಅಂತ. ನೀನು ಕೇಳಬೇಕು. ನೀನ ಮೊದಲ HMT ದಿ. ಅಲ್ಲ HMT ಅಂದ್ರೆ ಗೊತ್ತಾತನ? ಇಲ್ಲ ಮಾಮ, ಮೊದಲು ತಿಳ್ಕೋದನ. HMT ಅಂದ್ರ ಹೆಣ್ಣು ಮಕ್ಕಳ ತಂದೆ ಅಂದಂಗ. ಹೌದು, ಮತ್ತ ನೋಡಿ ಹೆಂಗದಳ ಮಗಳು. ಆಕ್ಚುಲಿ ನೀ ಕೈ ಬಿಡ. ಸುಮ್ಮನೆ ಹೇಳಿಲ್ಲ ಅಂದ್ರೆ ಹೊಡಿತಾರಂತ ನೀವು ಮುಂಚೆ ಅಂದಲ್ಲ. ಅವ್ರು ತಿಳ್ಕೊಂಡು ಪಟ್ನ ಚಪ್ಪಾಳೆ ಹೊಡೋದ್ರು. ಅದ ಭೂಮಿ ಮ್ಯಾಗ ಏನೈತಿ? ದೋಸ್ತಿ ಮನಗಂಡ ಐತಿ. ದೋಸ್ತಿ. ಅಯ್ಯ ನಿಮ್ ದೋಸ್ತಿನ? ಅಯ್ಯ ನನಗೆ ಗೊತ್ತಿತ್ತು ನಿಮ್ಗೆ ದೋಸ್ತಿ. 2 ನಿಮಿಷದ ಅಷ್ಟೇ ದೋಸ್ತಿ ಇದ್ದಿರೋದು. ಜೀವನದಾಗ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಅಣ್ಣ. ಹಡದ ತಂದೆ ತಾಯಿ ಬರ್ತಾರಿಲ್ಲ ಗೊತ್ತಿಲ್ಲ, ಆದ್ರ ದೋಸ್ತಿ ಮಾತ್ರ ಯಾವತ್ತ ಹಗಲಿರ್ಲಿ ರಾತ್ರಿಲಿ ನಮ್ಮ ಹಿಂದೆ ಬಂದಿರ್ತ. ಬರಲ್ಲ ಒಂದು 10,000 ರೂಪಾಯಿ ಹಾಕಿ ನೋಡೋದು, ಅಲ್ಲಿಂದ ದೋಸ್ತಿ ಕಟ್ ಅವಿ ಆಗಿ. ದೋಸ್ತಿ ಒಳಗ ವ್ಯವಹಾರ ಇರಬಾರ್ದು, ವ್ಯವಹಾರದೊಳಗ ದೋಸ್ತಿ ಇರಬಾರ್ದು. ಯಾಕಾಗಂಗಿಲ್ಲ ಹೌದಿಲ್ಲ ಅಣ್ಣ? ದೋಸ್ತ್ ಬೇಕಂದ್ರೆ ಏನು ಬೇಕಾದ್ ಮಾಡ್ಬೋದು. ನಮಗ ಜೀವಕ್ಕೆ ಜೀವ ಕೊಡುವಂತ ದೋಸ್ತಿ ಬೇಡ, ಜೀವಕ್ಕೆ ಜೀವ ಕೊಡುವಂತ ದೋಸ್ತಿ ಬೇಡ. ಒಬ್ಬ ಗೆಳೆಯನ ಜೀವನ ಕಟ್ಟಿ ಕೊಡ್ತಾನಲ್ಲ ಅಂತ ದೋಸ್ತಿ ಬೇಕ ನಮಗ. ನಿಮ್ದು ಮನೆ ಹಾಳು ಮಾಡೋ ದೋಸ್ತಿ, ಅದು ನಮ್ಮ ಹೆಣ್ಮಕ್ಳು ಆತರ ಅಲ್ಲ. ಮನೆ ಉದ್ಧಾರ ಮಾಡೋ ದೋಸ್ತಿ. ಯಾಕೆ ಉದ್ಧಾರ ಮಾಡ್ರಿ ಅವ ನೋಡು. ಲಕ್ಷ್ಮಿ ಅಲ್ಲಿ ನೋಡಲ್ ಮ್ಯಾನ್ ನೀವಾದ್ರಿ. ಅಯ್ಯ ನಮ್ ಕ್ಯೂಟ್ ಅಕ್ಕಗಳು ತಂಗಿಗಳು ಚಂದ ಕುಂತ ರೆಡಿಯಾಗಿ. ಹೆಂಗ್ ಕುಂತಾರ ನೋಡು, ಎಷ್ಟು ಚಂದ ಕಾಣತಾರ ನೋಡು. ಹೆಂಗ್ ಕುಂತಾರ ನೋಡ, ಮೂಗು ಮುಚ್ಕೊಂಡ್ರೆ. ಇಲ್ಲ ಮೂಗ್ ಯಾಕೆ ಮುಸ್ತಾರ? ಲಕ್ಷ್ಮಿ ಹೆಂಗ್ ಕುಂತಾರ ನೋಡ, ಎಷ್ಟು ಚಂದ ಕುಂತಾರಲ್ಲ. ಸೇಮ್ ಹೆಣ್ಮಕ್ಳು ಕುಂತಂಗ ಆಗೈತಲ್ಲ. ಅಲ್ಲ ಅವ್ರ ಹೆಣ್ಮಕ್ಳನೇ ಅದಾರ. ಅದೇ ನಿಮ್ ಗಂಡ್ಮಕ್ಳು ನೋಡಿ ಮ್ಯಾಲ್ ಬಿದ್ದು ಹೆಂಗ್ ಒಂದೊಂದು ಮುಚ್ಚುಕೋ. ಅಣ್ಣ 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 ನೀ ಕುಣಿಯಾಕ ಬ್ಯಾಡಲ್ಲ, ಕುಣಿ ಗದ್ಲ ಸಂಧ್ಯಾಗ ಒಳಗೆ ಹಾದಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಈಗ ಲಕ್ಷ್ಮಿ ಅವರ ಕಂಡಸರಿಲಿ ಒಂದು ಗೀತೆ, ತದನಂತರದಲ್ಲಿ ನಮ್ಮ ನೃತ್ಯಗಾರ್ತಿ, ಖ್ಯಾತ ನೃತ್ಯಗಾರ್ತಿ DKD ಪೂಜಾ ಅವರಿಂದ ಒಂದು ಅದ್ಭುತವಾದ ನೃತ್ಯ, ತದನಂತರದಲ್ಲಿ ಒಂದು ಹಾಸ್ಯದ ಸ್ಕಿಟ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲ ಅಣ್ಣಂದ್ರಿಗೂ ಮಹಾನವಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ಡಾಕ್ಟರ್ ದೇವಾನಂದ ಚೌಹಾಣ್ ಸಾಹೇಬರ ಅಪ್ಪಟ ಅಭಿಮಾನಿ ದೇವರು, ನಮ್ಮ ಚಡಚಣ ತಾಲೂಕಿನ ಹತ್ತಳಿಯ ನಮ್ಮ ಸಿದ್ದಣ್ಣ ಅವರು ನಮ್ಮ ಸಾಹೇಬರ ಒಂದು ಅಭಿಮಾನ ಗೀತೆಗೆ ಕಲಾ ಕಾಣಿಕೆ ಕೊಟ್ಟರು ನಮ್ಮ ಕಲಾ ತಂಡಕ್ಕ. ಇನ್ನೂ ಯಾರ ದೂರದಿರಿ ಕಲಾ ಕಾಣಿಕೆ ಕೊಡೋರಿದ್ರು ಫೋನ್ ಪೇ ಮಾಡ್ರಿ. ನಡೀತೈತ್ರಿ. ಅಲ್ಲ ಮತ್ತೆ ಆ ದೂರ ಅಲ್ಲಿಂದ ಹೆಂಗ್ ಬರ್ತಾರ? ಹಾಗೇನೆ ನಮ್ಮ ಪ್ರೀತಿಯ ಮಗನಾಗಿರ್ತಕ್ಕಂಥ ಯಲಗೊಂಡ ಹೋರ್ತಿ ಅವರು ಆಗಲೇ ಸಾಹೇಬರ ಮೇಲೆ ಹಾಡಿದ ಗೀತೆಗಾಗಿ
ನಮ್ಮ ಮುದ್ದಿನ ಅಳಿಯನಿಗೆ 201 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇವತ್ತ ಯಲಗೊಂಡನ್ನ ಹೊರ್ತಿಯವರು ಕಲಾ ಮಾತಾಡವಿ ನೀ ಮಾತಾಡಿ ಇವತ್ತ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀವಿ. ಇವತ್ತ ವಿಶೇಷವಾಗಿ ಸಾಹೇಬ್ರ ಗೀತೆಗೆ ಕಲಾ ಕಾಣಿಕೆ ಕೊಟ್ಟಿರಿ. ಇವತ್ತ ಧನ್ಯವಾದಗಳ ನಮ್ಮ ಪ್ರೀತಿಗೆ. ಫಸ್ಟ್ ನೀನೇ ಹೇಳು. ಲೇಡೀಸ್ ಫಾಸ್ಟ್. ಇವತ್ತ ನಾನು ಹೊಸ ಹಾಡು ಹಾಡ್ತೀನಿ ನಿಮ್ಮ ಮುಂದೆ. ಚಂದು ಅಣ್ಣ ಅವರು ಕೂಡ ಕಲಾ ಕಾಣಿಕೆ ಕೊಟ್ಟರ, ಅವ್ರಿಗೂ ಕೂಡ ಧನ್ಯವಾದಗಳು. ಇವತ್ತ ಹಾಡ್ತೀನಿ ನಿಮ್ಮ ಮುಂದೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಆಕ್ಚುಲಿ ಮಹಾನಂಬಿದು ಸ್ಪೆಷಲ್ ಹಾಡ ಇದು. ಚಿಗ ಇನ್ನೊಮ್ಮೆ ಹೊಡಿ ಕೈ ಎತ್ತಿ ಇನ್ನೇ ಹೊಡೆದಿಲ್ಲ. ಆಹಾ ಎಲ್ಲಿದ್ದೆ ನನ್ನ ತಾಯಿನಿ ಇಟ್ಟು ದಿನ ನೀನ ಚಿಗ ನೀನ ಇಲ್ಲಿ ಕೂತ ನೋಡ್ರಿ ಎರಡು ಸಾರಿ ಹುಡುಗ ನೀನ. ಹಾ ಗೊಡ ಬಡಿ ಇನ್ನೊಂದ್ಸಲ 2 ಕೈ ಚಿಗ ಇನ್ನೊಮ್ಮೆ ಕೈ ಮ್ಯಾಗ ಎತ್ತಡಿ. ಸುಮ್ಮ ಅಂಜಕ್ ಹೋಗ್ಬೇಡಿ ಹಳ್ಯಾಗ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ನಮ್ ಹೆಣ್ಮಕ್ಳು ಇವತ್ತು ಬಾಳ್ ಚಂದ ಕಾಣತ್ತಾರ. ಎಲ್ಲರೂ ರೆಡಿಯಾಗಿ ಬಾಳ್ ಚಂದ ಬಂದಾರ. ನಾನು ಬಾಳ ಖುಷಿ ಅವಿ ಆಯ್ತು. ನನಗೊಂದು ಡೌಟ್, ಏನದು? ಇವತ್ತ ಚಂದ ಕಾಣತಾರನ? ಇಲ್ಲ ಅಂದ್ರೆ ಹಬ್ಬ ಅಲ್ಲ, ಮಹಾನವಮಿ ನವರಾತ್ರಿ ಹಬ್ಬ ಅಲ್ಲ ಇದು. ಹಬ್ಬ ಇರ್ಲಿ ಇರದ ಇರ್ಲಿ ಯಾವತ್ತು ವರ್ಷನ ಪೂರ್ತಿ ಚಂದ ಕಾಣು ಮುತ್ತ ಅಲ್ಲಿ ಅದ ನೋಡ. ಗಟ್ರದಾಗ ಬಿದ್ರು ಚಂದ. ಕರೆಕ್ಟ್, ಸೂಪರ್ ಸೂಪರ್ ಮಾಮ ಹಲೋ. ನೀನ ಮಗಳಿಗೆ ಸಪೋರ್ಟ್ ಮಾಡೋಕಿನ ಮೊದಲ ನನ್ನ ಗಣಮಗದೆ ಅನ್ನೋದು ನೆನಪಿರ್ಲಿ ನೀನು. ಗಣಮಗ ಇದ್ರು ನಾವು ಮಗಳ ಕಡೆ ಇವತ್ತ ಹಾ ನಮ್ಮ ಬ್ಯಾಡ. ಅಪ್ಪ. ಬೆಕ್ಕಾದಾಗ್ಲಿ. ಬ್ಯಾಡ, ನೀನು ಒಳ್ಳೇದಕ್ಕೆ ಬಾಳ ಹೇಳ್ತೀನಿ ನಾ. ಯಾಕ? ಯಾಕೆ ಕೇಳವ ಸಾಹೇಬರು ಬಂದಿರ್ತಾರೆ. ಸಾಹೇಬ್ರು? ಓಕೆ, ಈಗ ಒಂದು ಅದ್ಭುತವಾದ ಗೀತೆ, ತದನಂತರದಲ್ಲಿ ನಮ್ಮ DKD ಪೂಜಾ ಅವರಿಂದ ಒಂದು ನೃತ್ಯ. ಥ್ಯಾಂಕ್ ಯು. ವಾಹ್, ನಮ್ಮ ಲಕ್ಷ್ಮೀ ಬಿಜಾಪುರ ಅವರಿಂದ ಒಂದು ಗೀತೆಯನ್ನು ಸೌಂಡ್ ಕೇಳೋಣ. ಅಣ್ಣ, ಸೌಂಡ್. ಹಾಗೇನೆ ನಮ್ಮ ಗೌಡ್ರುಗುಳಿ ಮಾಲೀಕರು ಕೂಡ ಆಗಮಿಸ್ಯಾರ. ಇದೊಂದು